ನಮಸ್ಕಾರ, ಎಲ್ಲರಿಗೂ ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಸುಂದರ ತ್ವಚೆಗಾಗಿ 5 ಬ್ಯೂಟಿ ಟಿಪ್ಸ್ಗಳನ್ನ ನೋಡ್ಕೊಂಡು ಬರೋಣ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟಿಪ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ಈಟ್ ಹೆಲ್ದಿ ಫುಡ್. ಹೌದು, ಸಮತೋಲಿತ ಆಹಾರ. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಮುಖ್ಯವಾಗಿ ನಮ್ಮ ದೈಹಿಕ ಆರೋಗ್ಯ ತುಂಬಾ ಮುಖ್ಯ. ಅದು ಚೆನ್ನಾಗಿದ್ದರೆ ಮಾತ್ರ ನಮ್ಮ ತ್ವಚೆ ಸುಂದರವಾಗಿರುತ್ತದೆ. ನಮ್ಮ ಬಾಡಿನಲ್ಲಿ ಏನೇ ವ್ಯತ್ಯಾಸ ಆದರೂ ಫಸ್ಟು ಸ್ಕಿನ್ ಮೇಲೆ ರಿಯಾಕ್ಷನ್ ಆಗುತ್ತೆ. ಹೇಗೆ ಅಂದರೆ ಪಿಂಪಲ್ಸ್ ಆಗಿರ್ಬೋದು, ಅಥವಾ ಡ್ರೈ ಸ್ಕಿನ್, ಅನ್ವಾಂಟೆಡ್ ಹೇರ್ಸ್ ಇತ್ಯಾದಿ. ನಮ್ಮ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಹೆಚ್ಚು ತರಕಾರಿ, ಹಣ್ಣು, ಸೊಪ್ಪು, ನಟ್ಸ್ ಆ್ಯಂಡ್ ಸೀಡ್ಸ್ಗಳನ್ನ ಸೇವಿಸಬೇಕು. ನಂಬರ್ 2, ಡ್ರಿಂಕಿಂಗ್ ವಾಟರ್ ಅಟ್ಲೀಸ್ಟ್ 3 to 4 ಲೀಟರ್. ನೀರು ಸೇವನೆ. ನಮ್ಮ ದೇಹದ ತೂಕಕ್ಕೆ ತಕ್ಕಂತೆ ನೀರು ಸೇವಿಸಬೇಕು. ಇದರಿಂದ ದೇಹ ತ್ಯಾಜ್ಯ ಹೊರಹಾಕಿ ಸ್ಕಿನ್ನ ಡ್ರೈನೆಸ್, ರಿಂಕಲ್ಸ್ ಕಮ್ಮಿ ಮಾಡುತ್ತೆ. ಹಾಗೂ ಜೊತೆಗೆ ಪಿಂಪಲ್ಸನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸ್ಕಿನ್ಗೂ ಕೂಡ ಒಳ್ಳೆ ಮಾಯ್ಶ್ಚರೈಸ್ನ ನೀಡುತ್ತೆ. ನಂಬರ್ 3, ಗುಡ್ ಸ್ಲೀಪ್. ಸಾಕಷ್ಟು ನಿದ್ರೆ. ಪ್ರತಿದಿನ 7ರಿಂದ 8 ಗಂಟೆ ಕಾಲ ನಿದ್ದೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಸ್ಕಿನ್ ಡಲ್ ಆಗ್ತಾ ಹೋಗುತ್ತೆ. ಜೊತೆಗೆ ಡಾರ್ಕ್ ಸರ್ಕಲ್ ಆಗಿರ್ಬೋದು, ರಿಂಕಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಇದು ಡೈರೆಕ್ಟ್ ನಮ್ಮ ಕೊಲಾಜಿನ್ನ ಬ್ರೇಕ್ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಸ್ಯಾಗ್ ಆಗಿ ಅನ್ಇವನ್ ಕೂಡ ಆಗುತ್ತೆ. ನೆಕ್ಸ್ಟ್ ಬಂದು ರೆಗ್ಯುಲರ್ ವಾಕಿಂಗ್ ಆ್ಯಂಡ್ ಎಕ್ಸಸೈಸ್. ಹೌದು, ನಿಯಮಿತ ವ್ಯಾಯಾಮ. ಸಾಮಾನ್ಯ ವ್ಯಾಯಾಮ ಅಥವಾ ವಾಕಿಂಗ್ ಮಾಡೋದ್ರಿಂದ ಚರ್ಮದ ಆರೋಗ್ಯ ಸುಧಾರಿಸಲು ಸಹಾಯ ಮಾಡುತ್ತದೆ. ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ. ಸ್ವೆಟ್ ಆಗೋದ್ರಿಂದ ದೇಹದ ವಿಷಕಾರಿ ತ್ಯಾಜ್ಯ ಹೊರ ಹಾಕುತ್ತೆ. ಇದರಿಂದ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ, ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ. ನಂಬರ್ 5, ಬಟ್ ನಾಟ್ ಲೀಸ್ಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಹೌದು, ಮಾನಸಿಕ ಆರೋಗ್ಯ. ಆಧುನಿಕ ಜೀವನದಲ್ಲಿ ಒತ್ತಡ ಬಹುತೇಕ ಅನಿವಾರ್ಯವಾಗಿದೆ. ಇದರಿಂದ ನಮ್ಮ ದೇಹವನ್ನು ಹದಗೆಡೋದಲ್ಲದೆ ನಮ್ಮ ಚರ್ಮದ ಸಮಸ್ಯೆಗೆ ಕಾರಣವಾಗಬಹುದು. ಮಾನಸಿಕ ಯೋಗಕ್ಷೇಮಕ್ಕೆ ಪ್ರತಿದಿನ 10ರಿಂದ 15 ನಿಮಿಷ ಧ್ಯಾನ ಮಾಡಿ. ನೋಡಿದ್ರಲ್ವಾ, ಇಷ್ಟೆಲ್ಲ ನಮ್ಮ ತ್ವಚೆ ಮಾತ್ರ ಅಲ್ಲ, ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.